ಅತ್ಯುದ್ರಿಕ್ತ ವಿದುಷಸುಗಮಾತಾನಯುತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಪರ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನೇತಿ ಜ್ಞಾನ ಪ್ರಕಾಶಾವೃತಿ ಶಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ ಅಥೋ ಯಲ್ಲೋಹಿತಂ ರೂಪಂ ಯಸ್ತದ್ರೂಪ ಸಂಭವಂ. ಇದೆಲ್ಲ ವಿವರಣೆ ಕೊಡ್ತಾರೆ. ಈಗ ಏನ್ ಹೇಳಿದ್ರು, ಎಲ್ಲಾ ಕಡೆ ಏನಿದೆ ಅಂತ ಹೇಳಿದ್ರು ಮೂರು ರೀತಿ ಸೇರ್ಕೊಂಡ್ಬಿಟ್ಟಿದೆ. ಪ್ರತಿಯೊಂದು ಕಡೆನೂ ಮಹಾಲಕ್ಷ್ಮಿ, ವಾಯುದೇವರು, ರುದ್ರದೇವರು ಮೂರು ಕಡೆ ಇದೆ. ಅದು ಹೇಗೆ ಎಂಬುದನ್ನ ತ್ರಿವೃತ್ತ ಅಂತ ಕರೆದು ಮೂರು ಸೇರಿ ಆಗಿರೋದು. ತೇಷಾಂ ಖಲ್ವೇಷಾಂ ಭೂತಾನಾಂ ತ್ರೀಣ್ಯೇವ ಬೀಜಾನಿ ಭವಂತಿ ಅಂಡಜಂ ಜೀವಜಂ ಉದ್ಭಿಜ್ಯಮಿತಿ ಶೇಯಂ ದೇವತಾ ಇಕ್ಷತ. ಅವಿಷ್ಟಾಗಿದೆ. ಮುಂದೆ ಯದಗ್ನೇ ರೋಹಿತಂ ರೂಪಂ ತೇಜಃ ತದ್ರೂಪಂ ಯಶುಕ್ರಂ ತದಪಾಂ ಯತ್ಕೃಷ್ಣಂ ತದನ್ನಸ್ಯ ತದಪಿ ಅನ್ನಸ್ಯ ಅಪಾಗಾತ್ ಅಗ್ನೇಃ ಅಗ್ನಿತ್ವಂ ವಾಚಾರಂಭಣಂ ವಿಕಾರೋ ನಾಮಧೇಯಂ ತ್ರೀಣಿ ರೂಪಾಣಿ ಇತ್ಯೇವ ಸತ್ಯಂ. ಸತ್ಯಂ ಶಬ್ದಕ್ಕೆ ನಿತ್ಯಂ ಅಂತ ಅರ್ಥ. ಏನದು? ಯದಗ್ನೇಃ ರೋಹಿತಂ ರೂಪಂ. ನೋಡಿದ್ರೆ ಬೆಂಕಿ ಹಾಕಿ ಕಾಣುತ್ತೆ ನಮಗೆ. ಅಗ್ನಿ ಕೆಂಪಾಗಿ ಕಾಣುತ್ತೆ. ಅದರಲ್ಲೂ ಕೂಡ ಮೂರು ಭಾಗ ಇದೆ. ಅಷ್ಟೇ ನೋಡ್ಬಿಡ್ತೇವೆ. ಎಷ್ಟು ಅದೇನಿದೆಯಲ್ಲ ಆ ರೋಹಿತ ರೂಪ ಎಂಬುದು ತೇಜಸ್ಸು, ಲಕ್ಷ್ಮೀ ಸನ್ನಿಧಾನ. ಎರಡನೇದು ತದ್ರೂಪಂ ಯತ್ ಶುಕ್ಲಂ ತದಪಾಂ. ಯಾವುದು ಬಿಳಿಯಾದ ಅಂಶ ಅದರಲ್ಲಿ ಕಾಣುತ್ತೆ, ಅದೇನದು? ವಾಯುದೇವರು. ಯತ್ ಕೃಷ್ಣಂ ಸ್ವಲ್ಪ ಕಪ್ಪು. ಇದು ಬೆಂಕಿ ಇದೆಲ್ಲ ನೋಡಿದ್ರೆ ಗೊತ್ತಾಗಲ್ಲ. ಉರಿಯೋದು ನೋಡ್ಬೇಕು ನೀವು. ಉರಿಯೋ ಅಗ್ನಿ ನೋಡ್ಬಿಟ್ರೆ ಏನಾಗುತ್ತೆ? ಈಗ ಮೂರು ಕಲರ್ ಕಾಣುತ್ತೆ. ಅದರಲ್ಲಿ ಏನು ಎದ್ದು ಕಾಣೋದು ಯಾರಿಗೆ ಅಂತ ಕೇಳಿದ್ರೆ ಕೃಷ್ಣಂ ತತ್ ಅನ್ನಸ್ಯ. ಅನ್ನ ಅಂದ್ರೆ ರುದ್ರದೇವರು. ಅನ್ನಸ್ಯ ಅಪಾಗಾತ್ ಅಗ್ನೇರಗ್ಗಿತ್ವಂ. ಬರೀ ಅಗ್ನಿ ಆಗ್ಲಿಲ್ಲ. ಈಗ ಮೂರು ಸೇರ್ಕೊಂಡು ಅಗ್ನಿ ನೋಡಿದಾಗ ಅದ್ರ ಮಹತ್ವ ಏನಂತ ಗೊತ್ತಾಗುತ್ತೆ. ಅಗ್ನಿ ಮೂರು ವಿಧ ಅಂತ ಬೇರೆ ಇದೆ. ಅಗ್ನಿಯಲ್ಲೇ ಮೂರು ಭಾಗ ಇದೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ತ್ರೀಣಿ ರೂಪಾಣಿ ದೇವ ಸತ್ಯಂ. ಅದೇನ ಬರೀ ಅಗ್ನಿ ಹೊರಟೋಯ್ತು. ಈಗ ಏನ್ ಬಂತೀಗ? ಮೂರು ರೂಪಗಳು ಸೇರಿದೆ. ನಮಗೆ ಸೈನ್ಸ್ ಒಪ್ಕೊಂಡ್ಬಿಟ್ಟಿದೆ. ಬರೀ ಗಾಳಿಯಲ್ಲಿ ಅಮೃತ ಕರಿಯ ಇಲ್ವಾ? ಆ ರೀತಿಯಲ್ಲಿ ಇದೆ. ಅದನ್ನ ಹೇಳಬೇಕು. ವೆರಿ ಇಂಪಾರ್ಟೆಂಟ್. ಸೈನ್ಸ್ ನಮ್ಗೆ ಬರೀ ಗಾಳಿ ಅಂತ ಕಾಣಿಸಿದ್ದು ಬೇರೆ ಬೇರೆ ಭಾಗ ಕಾಣಿಸ್ತು. ಮತ್ತೆ ಒಂದು ಭಾಗ ಇರಲೇಬಾರದು ನಮಗೆ. ಇದು ಇರಲೇಬೇಕಾದಿದೆ. ಸರಿಯಾಗಿ ಹಾಗೆ ಅರ್ಥ ಮಾಡ್ಕೋಬೇಕು. ಹಾಗೆ ಇಲ್ಲೂ ಕೂಡ ಮೂರು ಭಾಗ ಇದೆ. ಇದೆಲ್ಲ ವಿವರಣೆ ಮಾಡಿದರೆ ಸೈನ್ಸಿನ ಮೀರಿದ್ದಿಲ್ಲ. ಆಕ್ಚುಲಿ ಸೈನ್ಸ್ ಬರೀ ಅಷ್ಟೇ ಹೇಳಿದ್ದು. ಅದ್ರ ಅಭಿಮಾನಿ ದೇವತೆಗಳು ಯಾರು? ಶಾಸ್ತ್ರ. ಬರೀ ಕಾಮನ್ ಸೆನ್ಸ್ ಕಂಡಿದ್ದು ಒಂದು ಗಾಡಿ, ಸೈನ್ಸ್ ಕಂಡಿದ್ದು ಆಮ್ಲಜನಕ ಪ್ಲಸ್, ಇವ್ರಿಗೆ ಕಂಡಿದ್ದು ಮಹಾಲಕ್ಷ್ಮಿಯಿಂದ ಶುರುವಾಯ್ತು. ಇದು ಅರ್ಥ ಮಾಡ್ಕೊಂಡು ಫಿಲಾಸಫಿ ಅಂತ ಇಷ್ಟೇ. ಆ ಲೆವೆಲ್ ನೋಡ್ಬಿಟ್ಟು ಏನಾಗತ್ತೆ? ನಮ್ ಕಣ್ಣಿಗೆ ಆಫೀಸ್ ಕಾಣೋದು, ಹೌದಲ್ಲ? ಆಫೀಸರ್ ಕಂಡ್ರೆ ಆಫೀಸ್, ಬರೀ ಆಫೀಸ್ಗೆ ಪ್ರಯೋಜನ ಇಲ್ಲ. ಅದೇ ಅಭಿಮಾನಿ ವಿನಯ ಮೃತಪ್ರವಿ ತಮ್ಮದಕ್ಕೆ ಅರ್ಥ ಏನೋ? ಕೋರ್ಟ್ ಹ್ಯಾಸ್ ಇಶ್ಯೂಡ್ ನೋಟಿಸ್ ಬರುತ್ತದೆ. ಕೋರ್ಟ್ ನೋಟಿಸ್ ಕೊಡುತ್ತಾ? ಜಡ್ಜ್ ಯಾಕೆ ಕೋರ್ಟ್ ಅಂತ ಕರೀತಾರೆ ಅಂದ್ರೆ, ಕೋರ್ಟ್ ಇಡೀ ಜಡ್ಜ್ ಒಬ್ಬರು ಇಡೀ ಕೋರ್ಟಿಂದ ಬಂದಾಗಲೇ. ಜಡ್ಜ್ ಹೆಸರು ಮುಖ್ಯ ಅಲ್ಲ ನಮ್ಗೀಗ, ಇದು ಮುಖ್ಯ. ನಮಗೆ ಹೆಸರು ಮುಖ್ಯ ಬಿಟ್ಕೊಂಡು ಏನಾಯ್ತು? ಆ ವಸ್ತುಗಳೇ ಮರ್ತೋಗ್ಬಿಡುತ್ತೆ ಏನಿದೆ ಅಂತ. ಮೂರು ಇದೆ. ಆನ ಹೋಮ ಅಗ್ನಿಗೆ ಮಹತ್ವ ಯಾತಕ್ಕೆ ಬಂತು ಅಂತ ಕೇಳಿದ್ರೆ ಲಕ್ಷ್ಮೀ ದೇವಿನೇ ಕೊಡೋದು. ವಾಯುದೇವರಿದ್ದ ಅಗ್ನಿಯಲ್ಲಿ ವಾಯುದೇವರಿದ್ದಾರೆ ಅಂತ ಹೇಳ್ಬೇಕಾ? ಇರ್ಲೇಬೇಕು. ಉರಿಯೋದೇ ಇಲ್ಲ ವಾಯುದೇವರಿಂದ ಹೋದ್ರೆ. ಮರುತ್ಸಕೋ ಹುತಾಶನ ರುದ್ರದೇವ. ಎಷ್ಟು ಸುಲಭ. ರುದ್ರದೇವರು ಅಂದ್ರೆ ಏನು? ಮನಸ್ಸು. ವಾಯುದೇವರು ಅಂದ್ರೆ ಏನು? ಜ್ಞಾನ. ಇವರು ಶ್ರದ್ಧಾ, ಅಭಿಮಾನಿ. ಮೂರು ಇರ್ಬೇಕು. ಪ್ರತಿಯೊಂದು ಕರ್ಮಕ್ಕೂ ಊರು ಇರಬೇಕು ಅಂತ. ಇದು ಅರ್ಥ ಮಾಡ್ಕೊಂಡು ಆಗ ಧ್ಯಾನ ಎಲ್ಲವೂ ಕೂಡ ಎಲ್ಲಿ ನೋಡಿದ್ರು ಕೂಡ ಅರ್ಥ ಆಗುತ್ತೆ. ಸೈನ್ಸ್ ಓದೋರಿಗೆ ಕೆಲವು ಪದಾರ್ಥ ನೋಡಿದ ತಕ್ಷಣ ಹೇಳಿಬಿಡ್ತಾರೆ. ಡಾಕ್ಟರ್ಸ್ ಎಲ್ಲ ವಿಟಮಿನ್ ನಲ್ಲಿ ಮಾತಾಡ್ತಾರೆ. ಆಹಾರದಲ್ಲಿ ವಿಟಮಿನ್ಗಳು ಗೊತ್ತಾಯ್ತಾ? ಎಲ್ಲ ಹೇಳ್ತಾ ಕೊಡ್ತಾರೆ. ನಮ್ದು ಹಾಗಲ್ಲ. ಶಾಸ್ತ್ರದಲ್ಲಿ ದೇವತೆಗಳು ಹೇಳ್ತಾರೆ. ವಾಸುದೇವನು ಅನ್ನದೋಡು. ಮತ್ತೆ ಅಥ ಪ್ರಕಾರ ಏನಾಯ್ತು? ಅದು ಬರೀ ಕಣ್ಣಿಗೆ ಕಾಣೋದೇ ಬೇರೆ, ಒಳಗಿರೋ ಸತ್ವ ಬೇರೆ, ಅಭಿಮಾನಿ ದೇವತೆಗಳು ಬೇರೆ, ಬರೀ ಪರಮಾತ್ಮ. ಅವ್ರಿಗೆ ಅರ್ಥದ್ದು ಅಂದ್ರೆ ಎಲ್ಲ ದೇವರ ಅಧೀನ ಅಂತ. ವಿಷ್ಣು ಕೂಡ ಅರ್ಪಣೆ ಅಂದ್ರೆ ಏನೂ ಅಲ್ಲ, ಕನ್ನಡ ಒಪ್ಪಿಸೋದು ಅಂತ ಅರ್ಥ. ನೈವೇದ್ಯ ಸಮರ್ಪಣ ಅಂದ್ರೆ ಏನು? ದೇವ್ರಿಗೆ ಒಪ್ಪಿಸ್ಬೇಡಿ. ಇದಿಷ್ಟು ನಿಂದ ಇದೆ, ತೇನ ತೆಕ್ತೇನ ಭುಂಜೀತ. ನೀನ್ ತಗೋ, ಬಿಡಿದ್ರೆ ನಾವು ತಗೊಳ್ತೀವಿ ಅಷ್ಟೇ. ಅಲ್ಲಿಗೆ ಇನ್ನು ಸ್ವಲ್ಪ ಇದೆ, ಒಂದು ನಿಮಿಷ. ಅದೇ ರೀತಿನೇ ಯದಾದಿತ್ಯಶ್ಚ ರೋಹಿತಂ ರೂಪಂ ತೇಜ. ಸೂರ್ಯನಲ್ಲಿ ಏನ್ ಬಿಳಿ ಕಾಣ್ತೇವಲ್ಲ, ಕೆಂಪು, ಅದು ಯಾರ್ದದು? ತೇಜಸ್ಸು, ಮಹಾಲಕ್ಷ್ಮಿ. ಅದ್ರ ಮೇಲೆ ಪರಮಾತ್ಮ. ತದ್ರೂಪಂ ಯದ್ ಶುಕ್ಲಂ ತದಪಾಂ. ಶುಕ್ಲವಾದ್ದೆಲ್ಲ ನೀರಿದೆ.
ಯತ್ಕೃಷ್ಟಂ ತದನ್ನಸ್ಯ ಅಪ್ಯಾಗಾತ್ ಆದಿತ್ಯಾದ್ ಆದಿತ್ಯತ್ವ. ಬರೀ ಆದಿತ್ಯ ಹೊರಟೋಯ್ತು ಈಗ. ಆದಿತ್ಯ ಅಷ್ಟೇ ತಿಳ್ಕೊಂಡಿದ್ದೀನಿ ನಾವೀಗ. ಅವ್ರ ಒಳಗೆ 3 ಜನ ಇದ್ದಾರೆ ಅಂತ ಗೊತ್ತಾಯ್ತು. ವಾಚಾರಂಭಣಂ ವಿಕಾರೋ ನಾಮಧೇಯಂ. ವಾಚಾರಂಭಣ ಅಂದ್ರೆ ಏನು? ಸೂರ್ಯ ಅಂತ ಕರಿತೇವೆ ಅಷ್ಟೇ ನಾವು. ಆದ್ರೆ ವಿರೋಧ ಏನದು? ವಿವಿಧ ವಿಕಾರ ಅಂದ್ರೆ ವಿಕಾರ ಅಲ್ಲ, ವಿವಿಧ ಪ್ರಕಾರ. ವಿವಿಧ ಪ್ರಕಾರ ಮಾತಾಡ್ತೇವೆ ಬೇರೆ ಬೇರೆ ಭಾಷೆಗಳಲ್ಲಿ. ಆದರೆ ಸತ್ಯ ಯಾವುದು ಅಂತ ಕೇಳಿದ್ರೆ, ನಿತ್ಯ ಯಾವುದು ಅಂತ ಕೇಳಿದ್ರೆ ಮೃತ್ತಿಕಾ ಅಂತ ಹೇಳಿದ್ರು. ಅದ್ರ ಎಕ್ಸ್ಪೆನ್ಷನ್ ಮೃತ್ತಿಕೆ ತೇವ ಸತ್ಯಂ ಅಂತ ಹೇಳಿದ್ರು. ಇಲ್ಲಿ ಹೇಳಿದ್ದೇನೋ ತ್ರೀಣಿ ರೂಪಾಣಿ ಇತ್ತೇವ ಸತ್ಯಂ. ನಿತ್ಯಂ, ನಿತ್ಯದಲ್ಲ 3 ಇರ್ಬೇಕು. ಚಂದ್ರಮಸೋ ರೋಹಿತಂ ರೂಪಂ ತೇಜಸಃ ತದ್ರೂಪಂ. ಚಂದ್ರನಲ್ಲೂ ಕೂಡ ಸ್ವಲ್ಪ ರೆಡ್ಡಿಶ್ ಕಾಣೋದೆಲ್ಲ ಮಹಾಲಕ್ಷ್ಮಿ. ತತ್ ಶುಕ್ಲಂ ಯತಪಾಂ, ಅದನ್ನು ಬಿಳಿ ಕಾಣೋದೆಲ್ಲ ನೀರಿಂದು. ಯತ್ ಕೃಷ್ಣಂ ತದನ್. ಈ ಚಂದ್ರಲ್ಲಿ ನೀರಿದೆಯೋ ಇಲ್ಲೋ ಅಂತ ಹೇಳಿದ್ರು ಶಾಸ್ತ್ರ ಏನು ಉತ್ತರ ಕೊಡ್ತೋ? ಇದೇ ಉತ್ತರ ಕೊಡ್ತಾ ಇತ್ತು. ಇಲ್ಲದ್ರೆ ಬೆಳಕು ಕಾಣೋ ಸಾಧ್ಯ ಇಲ್ಲ. ಬೆಳಕು ಕಾಣಿಸ್ಬೇಕಾದ್ರೆ ಏನಿರ್ಬೇಕದು? ನೀರಿರ್ಬೇಕು. ಕೃಷ್ಣಂ ತದನ್ನಸ್ಯ, ಕೃಷ್ಣ ಭಾಗ ಇದೆ, ತದನ್ನಸ್ಯ ಅಭಾಗ. ಅಲ್ಲೂ ಕೂಡ ಒಂದು ತನ್ನದೇ ಆದ ಒಂದು ಬೆಳೆ ಇದೆ, ನಮಗಿರೋದಲ್ಲ. ಅಲ್ಲಿ ವ್ಯವಸ್ಥೆ ಬೇರೆ. ನೀರಲ್ಲಿ ಬೆಳೆ ಇದೆ, ಹೊರಗಿನ ಬೆಳೆಗೆ ವ್ಯತ್ಯಾಸ ಇಲ್ವಾ? ಆ ತರ. ಯಾಕೆ ಅನ್ನ ಅಂದ್ರೆ ಇರ್ಬೇಕಲ್ಲ, ಅನ್ನ. ರೋಹಿತಂ ರೂಪತೆ ತದ್ರೂಪಂ ಆಯ್ತು. ಅಪಾಗ ಚಂದ್ರತ್ವಂ, ಆಗ ಬರೀ ಚಂದ್ರ ಅಂತ ಆಗ್ಲಿಲ್ಲ. ಆಗ ಇಷ್ಟೆಲ್ಲ ಬಂತು. ವಿಕಾರ, ವಿವಿಧ ಪ್ರಕಾರ ಇದೆ ಹೆಸರು. ನಿತ್ಯವಾದ ಮಾತ್ರ 3 ರೂಪಗಳೇ. ಯದ್ ವಿದ್ಯುತೋ ರೋಹಿತಂ ರೂಪಂ, ಮಿಂಚು ಬರುತ್ತಾಗ ಅಲ್ಲೂ ಕೂಡ 3 ಇದ್ದೇ ಇದೆ. ತೇಜಸ್ ತದ್ ರೂಪಂ, ಯತ್ ಶುಕ್ರಂ ತದಪಾಂ, ಯತ್ ಕೃಷ್ಣಂ. ಅಲ್ಲಿ ಅಪಾಂ ಬರ್ಲೇಬೇಕು. ಯಾಕೊತ್ತ ಮುಂದೆ ಬರ್ಬೇಕು, ನೀರು ಸುರಿಬೇಕಾಗಿ. ಇಲ್ದವ್ರಿಗೆ ನೀರಿಲ್ದ ಬರ್ತಿತ್ತು, ಅಲ್ಲಿ ನೀರಿಲ್ದ ಹೋಗಿದ್ರೆ. ತದಪಾಂ ಯತ್ ಕೃಷ್ಣಂ ತದನ್ನ ಶಪಾಗಾತ್ ವಿದ್ಯುತ್. ಅದಕ್ಕೆ ಅನ್ನದಲ್ಲಿ ರುದ್ರದೇವರಿದ್ದಾರೆ, ಗೊತ್ತಾಯ್ತಾ? ಅದರಲ್ಲೂ ಏನಿದೆ ವ್ಯತ್ಯಾಸ ಪ್ರಕಾರ? ಕೆಂಪು, ಬಿಳಿ, ಇದು ಕಪ್ಪು 3 ಇದೆ. ಅದರಲ್ಲಿ 3 ಇರೋದ್ರಿಂದ ನಾವು ಅನ್ನ ನೋಡಿದ ತಕ್ಷಣ ಯಾಕೆ ಮನಸ್ಸಿಗೆ ಖುಷಿ ಆಗುತ್ತೆ ಅಂದ್ರೆ, ಮನೋಭಿಮಾನಿ ಯಾರು? ರುದ್ರದೇವರು. ಅನ್ನ ಅಲ್ಲಿದೆ, ಅದಕ್ಕೇನಾಗುತ್ತೆ? ಅನ್ನ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಚಂದ್ರನು ಮನೋಭಿಮಾನಿನೇ. ಆದ್ರಿಂದ ಚಂದ್ರನ ನೋಡಿದ ಕೃಷ್ಣ ಮನಸ್ಸಿಗೆ ಖುಷಿ ಕೊಡೋದು. ಸೂರ್ಯ ನೋಡಿದ್ರೆ ಖುಷಿ ಆಗಲ್ಲ, ಕಣ್ಣು ಮುಚ್ಚಿದ್ದಾನೆ. ಇದು ನೋಡಿ ಖುಷಿ ಪಡ್ಲಕ್ಕೆ ಕಾರಣ ಏನಂತ ಕೇಳಿದ್ರೆ, ಅಲ್ಲಿ ಮನೋಭಿಮಾನಿ. ಚಂದ್ರ ಕೂಡ ಮನೋಭಿಮಾನಿ. ಅದು ಸೋಮ ಮನೋಭಿಮಾನಿ ಅಂತ ಹೇಳಿದ್ರೆ, ಸೋಮ ಶಬ್ದಕ್ಕೆ 2 ಅರ್ಥನೂ ಬರುತ್ತೆ. ಸೋಮ ಅಂದ್ರೆ ಏನು? ಚಂದ್ರ. ಇನ್ನೊಂದು ಸೋಮ ಅಂದ್ರೆ ಏನು? ಅಲ್ಲ, ಉಮಯಾ ಸಹಿತ ಸೋಮ. ಉಮಯಾ ಸಹಿತ, ಗೊತ್ತಾಯ್ತಾ? ಆ ದೃಷ್ಟಿಯಿಂದ ಉಮಾದೇವಿ ಸವಿತ ರುದ್ರದೇವ. ಈ ರೀತಿ ಬರೋದ್ರೆ ಮನೋನಿಯಾಮಕ ಫಲದಲ್ಲ, ಮನೋನಿಯಾಮಕ ಹೇಳ್ತಾ ಇರೋದ್ರಿಂದ ಇಬ್ಬರು ಲಿಮಿಟ್ ಮಾಡ್ಬೇಕಾದ್ರೆ ನೋಡಿದ ತಕ್ಷಣ ಖುಷಿ ಆಗೋದಕ್ಕೆ ಅದೇ ಕಾರಣ. ಅದು ಬೇರೆ. ಅವ್ರು ಇವ್ರ ಮೇಲೆ ಇನ್ನೂ ಮೇಲೆ, ಅವರು ಇನ್ನೂ ಮೇಲೆ. ಇಲ್ಲ ಅನ್ನಕ್ಕೆ ಲಿಮಿಟ್ ಮಾಡಿದಾಗ ಇಷ್ಟು ಇಬ್ರೆ. ಯಚ್ಚಂದ್ರಮಸ ರೂಪಂ ವಾಚಾರಂಭಣಂ ವಿಕಾರ ಯುದ್ಧತ್ತಾಯ್ತು. ಆಮೇಲೆ ಏತದ್ವೈ, ಇದು ಒಂದು ವಿಶೇಷ. ಅಲ್ಲಿ ಮುಕ್ತಾಯ ಮಾಡ್ತಾರೆ ಈಗ. ಏತದ್ವೈ ತದ್ವಿಧಾಂ ಸ ಆಹುಹು ಪೂರ್ವೇ ಮಹಾಶಾಲಾಹ ಮಹಾಶ್ರೋತ್ರಿಯಾಹ ನನೋ ಅದ್ಯ ಕಶ್ಚನ ಅಶ್ರುತಂ. ಆಮೇಲೆ ಅಶ್ರುತಂ ಅಮತಂ ಅವಿಜ್ಞಾತಂ ಉದಾಹರಿಷ್ಯತೀತಿ ಹೇಭ್ಯೋ ವಿಧಾಂ ಚಕ್ರು. ಇದೆಲ್ಲ ಎಲ್ಲಿಂದ ಬಂದಿದೆ ಗೊತ್ತಾ? ಮಹಾಶಾಲರು, ಮಹಾಶ್ರೋತ್ರಿಯರು ಆದವರು ಹೇಳ್ತಾರೆ. ಮಹಾಶಾಲರು, ಮಹಾಶ್ರೋತ್ರಿಯರು ಇದು ಮಾತು ಹೇಳ್ತಾರೆ. ಯೂನಿವರ್ಸಿಟಿ ಹೇಳಿದೆ, ರಿಸರ್ಚ್ ಡಿಪಾರ್ಟ್ಮೆಂಟ್ ಹೇಳಿದೆ ಅಂತ ಹೇಳ್ತಾರಲ್ಲ, ಹಾಗೆ ಯಾರು ಹೇಳಿದ್ದಲ್ಲ. ಇದೆಲ್ಲ ಮಹಾಜ್ಞಾನಿಗಳು ಹೇಳ್ತಕ್ಕಂಥ ದೊಡ್ಡ ವಿಷಯಗಳು ಇವೆಲ್ಲ ಕೂಡ. ಸೈಂಟಿಸ್ಟ್, ಗ್ರೇಟ್ ಸೈಂಟಿಸ್ಟ್ ಎಲ್ಲ ಮಾತಾಡ್ತಾರಲ್ಲ, ಹಾಗೆ ಅದೆಲ್ಲ ಅರ್ಥ ಬರೀತಾರೆ ಅದಕ್ಕೆ ಕೂಡ. ಅಷ್ಟೇನ. ಆದ್ರಿಂದ ಇಷ್ಟೆಲ್ಲ ದೃಷ್ಟಾಂತ ಕೊಟ್ಟು ಏನ್ ಹೇಳಿದ್ರು? ಅದಕ್ಕೆ ನಾನು ವೃತ್ತಿಕೇತೇವ ಸತ್ಯಂ ಅಂತ ಹೇಳಿದಿನಲ್ಲ, ಇದೆಲ್ಲ ಒಂದಕ್ಕೆ ಅಲ್ಲ, ಎಲ್ಲ ಕಡೆ ವಿಭಾಗ ಇದೆ ಅಂತ ತಿಳಿಸಿದರು. ಗೊತ್ತಾಯ್ತಾ? ಇದು ಎಲ್ಲರೂ ಅನುಭವಕ್ಕೆ ಬಂದಿದೆ, ಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಆದ್ದರಿಂದ ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗಾಯ್ತು ಅಂತ ಹೇಳಿದ್ನಲ್ಲ, ಸುಮ್ಮನೆ ಹೇಳಿದ್ದಲ್ಲ, ಸತ್ಯವಾದ ಮಾತು. ನಮಗೂ ಅನ್ವಯನೇ. ಯಾವುದೋ ಊರಿಗೆ ಹೋದ, ಮುಖ್ಯ ಪದಾರ್ಥ ನೋಡ. ಕಾಶಿ ಹೋದ ಗಂಗಾ ಸ್ನಾನ, ವಿಶ್ವ ಕಾಶಿ ಯಾತ್ರೆ ಮುಗಿದೋಯ್ತು ಅಷ್ಟೇ. ಉಡುಪಿಗೆ ಹೋದ, ಕೃಷ್ಣನ್ ನೋಡಿದ, ಮದ್ದು ಸರೋಸ ಮುಗಿದೋಯ್ತು. ಪ್ರಧಾನ ಅದು 2 ಮಾಡಿದ್ರೆ ಏನ್ ಮಾಡಿದ್ರು ಏನದು ಯಾತ್ರೆ ಅಲ್ಲ. ಬೀದಿ ಬೀದಿ ನೋಡಿದ್ರು ಕೂಡ ಯಾತ್ರೆ ಅಲ್ಲ. ಅದೇ ಜಗತ್ತು ಎಲ್ಲ ತಿಳಿಯೋ ಶಕ್ತಿ ನಮಗಿಲ್ಲ. ಜಗತ್ತನ್ನು ತಿಳಿಬೇಕು. ಜಗನ್ನಾಥನ ಜ್ಞಾನ ಬಂದ್ರೆ ಜಗತ್ತು ಜ್ಞಾನ ಬರುತ್ತೆ. ಅದೇ ಬಹಳ ಮುಖ್ಯವಾದ. ಅಲ್ಲೂ ಕೂಡ ಏನ್ ಬಂತು ನೆಕ್ಸ್ಟ್? ಮಹಾಲಕ್ಷ್ಮಿ, ವಾಯುದೇವರು, ರುದ್ರದೇವರು. ಬುಡವರಿಗೆ ಕಾಂಟ್ರವರ್ಸಿ ಇಲ್ಲ. ಬುಡವರಿಗೆ ಅಧೀನ ಅಂತ ಗೊತ್ತಿರೋದ್ರಿಂದ 3 ಬಗ್ಗೆ ಹೇಳಿದ್ರೆ ಬೋದಾಯ್ತು. ಹೀಗಾಗಿ ಇದೆಲ್ಲ ಎಲ್ಲ ಕಡೆ ಚಿಂತನೆ ಮಾಡಕ್ ಬರುತ್ತೆ. ವೇದಾಂತನ ನಮ್ಮ ಪಾರ್ಟ್ ಆಫ್ ಅವರ್ ಲೈಫ್ ಮಾಡ್ಕೊಳಕ್ ಬರುತ್ತೆ. ಇದು ಗೊತ್ತಿಲ್ಲದೆ ಹೋದ್ರೆ ಪುಸ್ತಕ ತಗೊಂಡಾಗ ಅಷ್ಟೇ, ಭಾಗ ನೋಡಿದಾಗ ಅಷ್ಟೇ ಆಗುತ್ತೆ. ಈ ಗಾಡಿ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಇಲ್ಲ ನಮಗೆ? ಸುಖ ಗಾಡಿ ಆರಾಮಿದೆ. ಆಮೇಲೆ ಫೀಲ್ ಮಾಡೋದಕ್ಕೆ ಅಲ್ಲಿ ಆಮ್ಲಜನಕ ಮುಖ್ಯವಾದ ಕಾರಣ ಆಯ್ತು.
ಅದು ರೋಹಿತ ಬಿದಾಂಶಕ್ರು ಕೊನೆ ಹೇಳ್ತಾರೆ ಆದ್ರಿಂದ ನಿನ್ನ ಕೇಳಿದೆ ನಾನು, ಗೊತ್ತಾಯ್ತಾ? ನಿಜವಾದ ಅರ್ಥ ಜಗತ್ತನ್ನ ನೋಡ್ರಿ, ಎಲ್ಲ ವೇದ ಓದಿದ್ದಿ, ಏನ್ ಹೇಳಿ ಮೂರು ಇದೆ ಅಂತ ಹೇಳಿದ್ರು. ವೇದಕ್ಕೆ ಮೂರು ಅರ್ಥ ಇದೆ ಅಂತ ಹೇಳ್ತಾರೆ, ಎಲ್ಲ ಓದೇ ಇಲ್ಲ ಹಾಗಿದ್ರೆ. ಅತಿ ಪ್ರಧಾನವಾದ ಇವ್ರು ಮೂರರ ಮೇಲೆ ಅತಿ ಪ್ರಧಾನ. ಆಗ ವೇದಕ್ಕೆ ಮೂರ ಅರ್ಥ, ಪ್ರತಿಯೊಂದ್ರಲ್ಲಿ ಮೂರ ಅರ್ಥ ತೋರಿಸ್ಲಿಲ್ಲ. ಈಗ ಈ ಅರ್ಥದಲ್ಲೂ ಕೂಡ ಇದೊಂದೇ ಅಲ್ಲ, ಈ ಅರ್ಥದಲ್ಲೂ ಕೂಡ ಏನದು ಮೂರರ್ಥ ಇದೆ. ಯದು ರೋಹಿತ ಮಿತಿ ಯತ್ ವಿಜ್ಞಾತಂ ಅವಿಜ್ಞಾತಂ. ಇದು ತಿಳ್ಕೊಂಡಾಗ ಏನಾಯ್ತು, ನಮಗೆ ಅವಿಜ್ಞಾತವಾದದ್ದೆಲ್ಲ ತಿಳಿದಂತೆ ಆಯ್ತು. ಏನು ಗೊತ್ತಿಲ್ಲ ಅದೆಲ್ಲ ಗೊತ್ತಾದಾಗೈತಿ. ಯಥಾತು ಖಲು ಸೌಮ್ಯ ಇಮಾಸ್ತಿಸ್ರೋ ದೇವತಾ ಪುರುಷಂ ಪ್ರಾಪ್ಯ ತ್ರಿವೃತ್ ಏಕೈಕಾ ಭವತಿ ತನ್ಮೇ ವಿಜಾನೆ. ಮುಂದೆ ಕೆಲವು ಹೇಳ್ತೇನೆ, ಕೇಳೋದು ಶುರು ಮಾಡ್ತಾರೆ. ಅದೆಷ್ಟೋ ನಾಳೆ ದೊಡ್ಡ ಕೊಟೇಶನ್ ಕೊಡ್ತಾರೆ. ಸಾಮ ಸಂಹಿತ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ